ನಮ್ಮ ಮನೇಲೂ ಕೂಡ ಎಲ್ಲ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಅಕ್ಕನ ಮಕ್ಕಳುಗಳೆಲ್ಲ ಅಪ್ಪು ಮಾಮಿ ಅಂತಲೇ ಕರಿತಾಯಿದ್ರು. ಕೊನೆಗೆ ಅವರೇ ದೇವರಾಗ್ಬಿಟ್ರು. ಆಗಲ್ಲ, ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ ನಾವು. ಹಂಗಾಗಿ ಎಲ್ಲೋ ಒಂದು ಕಡೆ ಇದ್ದಾರೆ. ಸೊ ನಾವು ಇಲ್ಲ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನೋವಾಯಿತು ಕೆಲವೊಂದು ದಿನ, ಅದಾದಮೇಲೆ ಅದನ್ನು ನಮ್ಮ ಮನಸ್ಸಲ್ಲೇ ಇರಬೇಕಾದ್ರೆ ಅವರು ಫಿಸಿಕಲ್ ಆಗಿಲ್ಲ ಅಷ್ಟೇ ಬಿಟ್ಟರೆ ಮೆಂಟಲಿ ನಮ್ಮ ಮನಸ್ಫೂರ್ತಿಯಾಗಿ ನಾವು ಸಾಯೋವರೆಗೂ ನಾವು ಪ್ರತಿಯೊಬ್ಬ ಅಭಿಮಾನಿಗಳ ಹೃದಯದಲ್ಲಿ ಅವರು ರಾರಾಜಿಸ್ತಾರೆ. ಅವ್ರು ಯಾವಾಗಲೂ ರಾಜ್ಕುಮಾರನೇ ಕಿಂಗ್, ಆಲ್ವೇಸ್ ದ ಕಿಂಗ್. ಫ್ಯಾನ್ಸ್ ವಾರ್ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಫ್ಯಾನ್ಸ್ ವಾರ್ ಅವರು ಎಲ್ಲ ಅನ್ಎಜುಕೇಟೆಡ್ ಅಷ್ಟೇ ಮಾತಾಡೋದು. ನಿಜವಾದ ನಾಯಕ ನಟನ ಅಭಿಮಾನಿಗಳು ಯಾರು ಕೂಡ ಮಾತಾಡಲ್ಲ. ಅವ್ರವ್ರ ಫ್ಯಾನ್ಸ್ ಅವ್ರವ್ರು ಗ್ರೇಟ್ ಇರುತ್ತೆ. ಅದೇ ರೀತಿ ನಮ್ಮ ಅಪ್ಪು ಬಾಸ ಹೇಳ್ಬಿಟ್ಟಿದ್ದಾರೆ, ಎಲ್ರಿಗೂ ಅವ್ರವ್ರ ಫ್ಯಾನ್ಸ್ ಅವ್ರವ್ರಿಗೆ ಇಷ್ಟ. ಸೊ ಎಲ್ಲ ನಮ್ಮವರೇ ಅಂತ ಅನ್ಕೊಬಿಟ್ರೆ ಏನು ಅದು ಗಲಾಟೆನೇ ಬರೋಲ್ಲ. ಇವತ್ತಿದ್ದಿದ್ರೆ ಅವರು ತುಂಬಾ ಖುಷಿ ಪಡ್ತಾಯಿದ್ರು. ಇವತ್ತು ಕಾಂತಾರ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿ ಬೆಳೆದಿರೋಂಥ ಒಂದು ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು. ಅವ್ರು ಯಾವತ್ತೂ ಆ ರೀತಿ ಒಂದು ಏನು ಮೋಟಿವೇಟ್ ಆಗಲಿ ಅಥವಾ ಪ್ರಚೋದನೆ ಕೊಡೋಂಥ ಹೇಳಿಕೆ ಯಾವತ್ತೂ ಮಾಡಿಲ್ಲ. ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ಬ ನಟನೂ ಕೂಡ ಬೆಳಿಬೇಕು, ಹೊಸಬ್ರು ಬರಬೇಕು ಅಂಥೇಳಿ ಅದೇ ರೀತಿಯೇ ಇದ್ದದ್ದು. ಹಂಗಾಗಿ ಅವರ ಅಭಿಮಾನಿಗಳಿಗೆ, ನಿಜವಾದ ಅಭಿಮಾನಿಗಳು ಯಾವತ್ತೂ ಫ್ಯಾನ್ಸ್ ವಾರ್ ಅದು ಇದು ಮಾಡಲ್ಲ.